ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ ಆಗಿದೆ ಸಂಜೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಂಟ್ ಬಂದಿತ್ತು, ನೀರನ್ನ ಬಿಡ್ತಾ ಇದ್ದೀನಿ ತೆಂಗಿನ ಸಸಿಗೆಲ್ಲ. ಸಿದ್ದಿ ಬಾ ನೋಡಿ, ನಮ್ಮ ಸಿದ್ದಿನೂ ಸಹ ಬಂದಿದೆ. ಇಲ್ಲಿ ಇಲ್ಲಿ ನೋಡು, ಏನದು ಮೈಲೆಲ್ಲ ಧೂಳು, ಏನದು ಇಲ್ಲಿ ಇಲ್ಲಿ ತೋರಿಸು ನೋಡು. ಮೈಲೆಲ್ಲ ನೋಡಿ ಹೆಂಗೆ ಧೂಳು ಇಟ್ಕೊಂಡ್ಬಂದಿದೆ. ಹೋಗು, ಮೈಲೆಲ್ಲ ಧೂಳು ಇಟ್ಕೊಂಡೈತೆ ಮಣ್ಣು. ಪ್ಲೀಸ್ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತು ನಾನು ನೀರೆಲ್ಲ ಬಿಟ್ಟು ಹೋಗಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಹಾಗೇ ಟೈಮ್ ಬಂದು 11 ಗಂಟೆ ಆಗಿದೆ. ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು. ಅದಕ್ಕೆ ಮನೆಗೆ ಶೆಲ್ಫ್ ಮೇಲೆ ಇಟ್ಟಿರೋ ಪಾತ್ರೆಗಳು, ಬಾಕ್ಸ್ಗಳು ಎಲ್ಲ ಪ್ರತಿಯೊಂದು ಸಹ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ಇದು ಬೆಲ್ಲ ಯಾವಾಗಲೂ ಒಂದ್ಸಲಿ ತೊಗೊಂಬಂದಿದ್ದು ಫುಲ್ಲು ಎಲ್ಲ ಒಂಥರ ಹುಳಿ ಬಂದಂಗೆ ಆಗಿದೆ. ಹುಳಿ ಸ್ಮೆಲ್ಲು ನೋಡಿ ಈ ಥರ ಆಗಿದೆ ಬೆಲ್ಲ ಎಲ್ಲ. ಅದು ಏನಕ್ಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ಒಂಥರ ಮೇಲೆಲ್ಲ ಒಂಥರ ಬೂಸ್ಟ್ ಥರ ಚುಕ್ಕಿ ಚುಕ್ಕಿ ಥರ ಬಂದಿದೆ, ಮತ್ತು ಈ ಥರ ಹಾಳಾಗಿದೆ ನೋಡಿ. ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ. ತಂದು ಏನೊಂದು 2 ತಿಂಗಳು ಹತ್ತತ್ರ ಆಗಿದೆ ಅಷ್ಟೇ. ಈ ಬಾಕ್ಸಿಗೆ ತುಂಬಿಟ್ಟಿರೋದಕ್ಕೆ ಈ ಥರ ಆಗಿದೆಯಾ ಅಥವಾ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನೋಡಿ, ಇಷ್ಟು ಬೆಲ್ಲ ವೇಸ್ಟು. ಇದು ವೇಸ್ಟು ಅಂದರೆ ಈಗ ನಮ್ಮ ಹಸಿಗೆ ಕೂನಿ ತೋರಿಸ್ತೀವಲ್ಲ ಅದರೊಳಗೆ ಹಾಕ್ತೀನಿ ಈ ಬೆಲ್ಲನ. ಫ್ರೆಂಡ್ಸ್, ಹಾಗೇ ಬಾಕ್ಸ್ಗಳೆಲ್ಲ ನಾನು ತೆಗ್ದಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಐಟಮ್ಸ್ಗಳಿದ್ದಾವೆ. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ, ಒಂದು ಚೀಲ ತೊಗೊಂಡಿದ್ದೀನಿ. ಇದ್ರ ಮೇಲೆ ಎಲ್ಲನೂ ಸುಟ್ಕೊಳ್ತೀನಿ. ಅದು ಸಕ್ಕರೆ ಇದೆಲ್ಲ ಕವರ್ಗೆ ಹಾಕಿರ್ತೀನಿ. ಫ್ರೆಂಡ್ಸ್, ಹಾಗೇ ಪಾತ್ರೆ ಎಲ್ಲನೂ ಈಚೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಇವಾಗ ತೊಳೆದ್ಬಿಟ್ಟು ಎಲ್ಲ ಒಣಗಾಕ್ತೀನಿ ಇವಾಗ. ಫ್ರೆಂಡ್ಸ್, ಹಾಗೇ ಇವಾಗ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ ಆಗಿದೆ.
ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಒಣಗಾಕಿದ್ದೀನಿ. ಒಂದು ಟಾರ್ಪಲ್ ಹಾಕ್ಬಿಟ್ಟು ಇಷ್ಟು ಪಾತ್ರೆಗಳನ್ನ ತೊಳೆದಿದ್ದೀನಿ. ಮತ್ತು ಇವಾಗ ಇದು ಐಟಮ್ಸ್ ಎಲ್ಲ ಬಾಕ್ಸ್ ಎಲ್ಲ ತೊಳೆಯೋದಕ್ಕೆ ಎಲ್ಲ ಸುರಿದಿದ್ನಲ್ಲ, ಇದೆಲ್ಲನೂ ಇವಾಗ ತೊಗೊಂಡೋಗಿ ಎಲ್ಲ ಫಿಲಪ್ ಮಾಡ್ಕೋಬೇಕು, ತುಂಬ್ಕೋಬೇಕು. ಮತ್ತು ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ವಾಶ್ ಮಾಡ್ಕೊಳ್ತೀನಿ. ಮತ್ತು ಇದು ರೂಮ್ ಎಲ್ಲನೂ ನಾಳೆ ಕ್ಲೀನ್ ಮಾಡ್ತೀನಿ. ಇವಾಗ ಇಷ್ಟು ಕ್ಲೀನ್ ಮಾಡಿದ್ದೀನಿ. ನೋಡಿ ಇಷ್ಟು ಪಾತ್ರೆನ ತೊಳೆದಾಕಿದ್ದೀನಿ. ಸ್ವಲ್ಪ ದೊಡ್ಡದು ತಪ್ಪಲಿಗಳೆಲ್ಲನೂ ಆಲ್ರೆಡಿ ಒಳಗೆ ಎತ್ತಿಟ್ಟಿದ್ದೀನಿ ತೊಳೆದ್ಬಿಟ್ಟು. ನೋಡಿ ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಬಟ್ಟೆನೂ ಸಹ ಇದೆ, ಇವಾಗ ತೊಳಿಬೇಕು ಬಟ್ಟೆನೂ ಸಹ. ಮತ್ತು ಅಡುಗೆ ಮನೆ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಒಣಗಿಸ್ಕೊಂಡು ತಗೊಂಬಂದಿದ್ದೀನಿ. ಇವಾಗ ಎಲ್ಲ ಐಟಮ್ಸ್ ಎಲ್ಲನೂ ಅದು ತುಂಬ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆಯೇ ನಮ್ಮ ಕೋಳಿ ಬಂದು ಇದು ಚೇಳು ಬರುತ್ತಲ್ಲ, ಕೊಂಡಿ ಚೇಳು ಅಂತ ಅಂದ್ಬಿಟ್ಟು ಚೇಳು ಅಂತವ, ಅದನ್ನು ನೋಡಿ ಹಿಡ್ಕೊಂಬಂದು ತಿಂತಾ ಇದೆ. ಕೋಳಿಗಳು ಅದನ್ನು ತಿಂತವೆ ಅಂತ ಗೊತ್ತಿರಲಿಲ್ಲ. ಅದು ವಿಷ, ಅದು ಕಚ್ಚಿರೆ ತುಂಬಾ ಇದಾಗುತ್ತೆ. ನೋಡಿ ಇಲ್ಲಿ ಹಿಡ್ಕೊಂಬಂದು ತಿಂತಾ ಇದೆ. ಅದು ದಪ್ಪಗಿದೆ ಚೇಳು, ಅದೇ ಕೊಂಡಿಗಳಿರುತ್ತಲ್ಲ ಮುಂದೆ, ಆ ಥರದ್ದು ಕೊಂಡಿ ಚೇಳು. ಅದು ಜೀವದ್ದು ಹಿಡ್ಕೊಂಬಂದು ಸಾಯಿಸಿ ಕುಕ್ಕಂಡು ತಿಂತಾ ಇದೆ. ನಾನು ಇದೇ ಫಸ್ಟ್ ನೋಡಿದ್ದು ಕೋಳಿಗಳು. ಇವು ನಮ್ಮ ಕೋಳಿನೇ ಈ ಥರ ತಿಂತವೆ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ನೋಡಿ ನಾನು ನೋಡಿದ ತಕ್ಷಣ ಈಗ ಹೊತ್ಕೊಂಡು ಓಡ್ತದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ 5:15 ಆಗಿದೆ. ನಾನು ಹೊಸನೂ ಸಹ ಹಾಲು ಕರೆಯೋಕೆ ಕಟ್ಟಿದ್ದೀನಿ. ಇವಾಗ ಹಾಲು ಕರಿತೀನಿ. ಇವಾಗ ಫ್ರೆಂಡ್ಸ್, ಹಾಗೆಯೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಹಾಗೆ ನಾನು ಸ್ನಾನ ಮಾಡ್ಕೊಂಬಂದು ಈಗ ಟೈಮ್ ಆಗಿತ್ತಲ್ಲ ಆಲ್ರೆಡಿ, ಅದಕ್ಕೆ ಇವಾಗ ಹಾಲನ್ನ ಕರಿತಾ ಇದ್ದೀನಿ. ಹಾಲು ಕರೆದ್ಬಿಟ್ಟು ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಬೇಕು.